ಎನ್ಐಎ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯ ಕಂಡು ಬಂದಿದೆ. 3 ಫೋನ್ಗಳಿಂದ ಸಿಗ್ನಲ್ಗಳನ್ನು ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿವೆ. ಒಟ್ಟು 2500 ಶಂಕಿತ ಉಗ್ರರನ್ನ ಗುರುತಿಸಲಾಗಿದೆ. 186 ಮಂದಿ ಇನ್ನೂ ಬಂಧನದಲ್ಲಿದ್ದು ಅವರ ವಿಚಾರಣೆ ನಡೀತಾ ಇದೆ. ಎನ್ಐಎ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯ ಕಂಡು ಬಂದಿದೆ. ರೈಟ್, ಈ ವಿಚಾರವಾಗಿ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅಪ್ಡೇಟ್ ಅನ್ನು ಕೊಡೋದಕ್ಕೆ ಕಾಶ್ಮೀರದಿಂದಾನೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್ ಚಿರಿಯಾರ್ ಹಾಗೂ ಅಭಿಷೇಕ್, ಸಾಕಷ್ಟು ಅಲ್ಲಿ ಮೊದಲನೇದಾಗಿ ರಂಜಿತ್ಗೆ ಹೋಗ್ತೀನಿ. ರಂಜಿತ್, ಬೇಕಾದಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಎನ್ಐಎ ತನಿಖೆಯ ಮುಖಾಂತರ. ಪಾಕಿಸ್ತಾನದಿಂದ 2 ದಿನ ಮುಂಚೆ ಬಂದ್ರು, ಮತ್ತೆ ಇಲ್ಲಿ ಇನ್ನೂ 3 ಸ್ಥಳಗಳು, ಅದು ಯಾವ್ಯಾವ್ದು, ಅಲ್ಲಿ ಭದ್ರತೆ ಇತ್ತು, ಪಹಲ್ಗಾಮ್ನಲ್ಲಿ ಭದ್ರತೆ ಇರಲಿಲ್ಲ, ಯಾಕೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು. ಎನ್ಐಎ ತನಿಖೆಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಕಂಡು ಬಂದಿವೆ, ಯಾವೆಲ್ಲ ಆಘಾತಕಾರಿ ಅಂಶಗಳು ಕಂಡು ಬರ್ತಾ ಇದೆ ರಂಜಿತ್? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ನೋಡಿ ನಾನು ನಿಂತಿರುವಂತ ಈ ಜಾಗ ಇದು ಝೀರೋ ಬ್ರಿಡ್ಜ್. ಒಂದು ಕಡೆಯಲ್ಲಿ ಇಲ್ಲಿ ಸೇನಾ ಭದ್ರತೆ ಎಲ್ಲ ಹೇಗಿದೆ ಅನ್ನೋದನ್ನ ತೋರಿಸಿ ಆನಂತರ ನೀವು ಹೇಳಿದಂತ ಮೂಲ ಪ್ರಶ್ನೆಗೆ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ನೋಡಿ ಶ್ರೀಲಕ್ಷ್ಮಿ, ಇದು ಝೀರೋ ಬ್ರಿಡ್ಜ್ ನಲ್ಲಿ ಬರುವಂತ ಎಲ್ಲಾ ವೆಹಿಕಲ್ ಗಳನ್ನ ತಪಾಸಣೆ ಮಾಡಿ ಸಿಆರ್ಪಿಎಫ್ ನ ಯೋಧರು ಹಾಗೆ ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರು ಇಲ್ಲಿ ಗಸ್ತು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸೇನಾ ಆಪರೇಷನ್ ಅನ್ನ ಜಾಸ್ತಿ ಲೈವ್ ತೋರ್ಸಂಗಿಲ್ಲ, ನಮಗೆ ಕಳಕಳಿ ಇದೆ. ಸೇನಾ ಆಪರೇಷನ್ ಮತ್ತೆ ಸೇನಾ ಈ ಕಾರ್ಯಚಟುವಟಿಕೆ ಬಗ್ಗೆ ಕಳಕಳಿ ಇರೋದ್ರಿಂದಾಗಿ ನಾವು ಅದನ್ನು ಜಾಸ್ತಿ ತೋರಿಸೋದಿಲ್ಲ. ನೋಡಿ, ಇಲ್ಲಿ ಸಿಆರ್ಪಿಎಫ್ ನ ಬಂಕರ್ಗಳು, ಸನ್ನದ್ಧ ಕಿಡಿಗೇಡಿಗಳು ಬಳಸಿದ್ರು ಈ ಪಹಲ್ಗಾಮ್ನ ಬೈಸರನ್ನ ಅಟ್ಯಾಕ್ ನಲ್ಲಿ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ರು. ಅದರಲ್ಲಿ ಹುವಾಯ್ ಅನ್ನುವ ಒಂದು ತಂತ್ರಜ್ಞಾನವನ್ನ ಬಳಸಿ, ಭಾರತದಲ್ಲಿ ನಿಷೇಧವಾಗಿರುವಂತಹ ಹುವಾಯ್ ಅನ್ನುವ ತಂತ್ರಜ್ಞಾನವನ್ನ, ಚೀನಾದ ತಂತ್ರಜ್ಞಾನವನ್ನ ಬಳಸಿ ಇವರು 3 ಸ್ಯಾಟಲೈಟ್ ಫೋನ್ಗಳ ಮೂಲಕ ಕನೆಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದ್ರ ಜೊತೆಗೆ ನಾವೇ ಬ್ರೇಕ್ ಮಾಡಿದಂತ ಸುದ್ದಿ, ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ತಿಳಿದು ಬಂದಂತ ವಿಚಾರ ಅಂತ ಹೇಳಿದ್ರೆ ಅದು ಬಹಳ ಪ್ರಮುಖವಾಗಿ ಇವರು ಸುಮಾರು 2-3 ದಿನಗಳ ಹಿಂದೆ ಬೈಸರನ್ನ ಕಣಿವೆಯನ್ನ ನೋಡಿ ಅಬ್ಸರ್ವ್ ಮಾಡಿ ಹೋಗಿದ್ರು. ಯಾವ ಸಮಯ ಪೀಕ್ ಅನ್ನೋದ್ರ ಬಗ್ಗೆ ಅವರು ಖಚಿತವಾದಂತ ಮಾಹಿತಿಯನ್ನ ಪಡೆದುಕೊಂಡು ಆಗಮನ ಮತ್ತೆ ನಿರ್ಗಮನದ ಬಳಿ ಅವರು ಕಾದು ಕುಳಿತು ಪ್ರವಾಸಿಗರ ಮೇಲೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಹೊರತುಪಡಿಸಿ ಯಾರು ಹೊರಗಡೆಯಿಂದ ಬಂದಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಂಪೂರ್ಣವಾಗಿ ಎನ್ಐಎ ಅಧಿಕಾರಿಗಳು ನೀವು ಹೇಳಿದಂಗೆ 180 ಜನರನ್ನ ಈಗ ಸ್ಥಳೀಯರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ 15 ಜನ ಸಸ್ಪೆಕ್ಟೆಡ್, ಅವರು ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತಹ 15 ಜನರ ವಿರುದ್ಧ ಈಗ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಹೊತ್ತಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಿಡಿಗೇಡಿಗಳ ಜೊತೆಯಲ್ಲಿ ಭಾಗಿಯಾದಂತಹ ಕ್ರಿಮಿಗಳು ಅನ್ನೋದ್ರ ಬಗ್ಗೆ ಇನ್ನು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಈಗ ಎನ್ಐಎ ಅಧಿಕಾರಿಗಳು ತನ್ನ ಅಂತಿಮವಾದಂತಹ ವರದಿಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿದ್ದಾರೆ. ಎಫ್ಎಸ್ಎಲ್ ನ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕಿರುವಂತಹ ಎನ್ಐಎ ಅಧಿಕಾರಿಗಳ ತಂಡ ಈ ಒಂದು ದಾಳಿಯಲ್ಲಿ ಪೂರಕವಾದಂತಹ ಸಾಕ್ಷಿಯನ್ನ ಕಲೆ ಹಾಕಿ ಇವತ್ತು ಎನ್ಐಎ ಅಧಿಕಾರಿಗಳ ತಂಡದ ಮುಖ್ಯಸ್ಥ ಸದಾನಂದ ದಾತೆ ಅವರು ಇವತ್ತು ಸ್ಥಳಕ್ಕೆ ಬಂದು ಅಂತಿಮವಾದಂತಹ ವರದಿಯನ್ನ ಸಿದ್ಧಪಡಿಸಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೂರ್ವ ನಿಯೋಜಿತವಾಗಿ ಇವರು ಈ ಒಂದು ದಾಳಿಯನ್ನ ಮಾಡಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು ಚಿತ್ರಣ ಅಥವಾ ಕೆಲವೊಂದಿಷ್ಟು ಖಚಿತತೆ ಮಾಹಿತಿಗಳು ಲಭ್ಯ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಪಿನ್ ಟು ಪಿನ್ ಕಾರ್ಯಾಚರಣೆಯಲ್ಲಿ ಈಗ ಪಹಲ್ಗಾಮ್ನ ಬೈಸ್ರಾಯ್ನಲ್ಲಿ ಎನ್ಐಎ ಅಧಿಕಾರಿಗಳ ತಂಡ ಇದೆ. ಅವ್ರ ಜೊತೆಗೆ ಸಿಆರ್ಪಿಎಫ್ ನ ಯೋಧರಿದ್ದಾರೆ, ಜಮ್ಮು ಕಾಶ್ಮೀರದ ಯೋಧರಿದ್ದಾರೆ, ಪೊಲೀಸ್ ಇದ್ದಾರೆ. ಹಾಗೆ ಅಲ್ಲಿ ಎನ್ಐಎ ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಈ ಹೊತ್ತಿಗೆ ಬೈಸ್ರಾಯ್ನ ಆ ಒಂದು ವ್ಯಾಲಿ ಇದೆಯಲ್ಲ, ಕಣಿವೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಮೊನ್ನೆ ಆದಂತ ಪಹಲ್ಗಾಮ್ನ ದಾಳಿ ಮತ್ತು ಅದಾದ ನಂತರ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿಕೊಂಡಾದ ನಂತರ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ನ ಭಾಗವಾಗಿ ಇವತ್ತು ಅಂತಿಮವಾದಂತಹ ರಿಪೋರ್ಟ್ ಅನ್ನು ಸಲ್ಲಿಸುವಂತ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ಮತ್ತು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇವತ್ತಿನಿಂದ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತಿನಿಂದ ಬೆಳಿಗ್ಗೆಯಿಂದಲೂ ಕೂಡ ಸೇನಾ ಹೆಲಿಕಾಪ್ಟರ್ಗಳು ಓಡಾಡ್ತಾ ಇದ್ದಾವೆ, ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಪೊಲೀಸರು ಬಂದೋಬಸ್ತ್ ಅನ್ನು ಮಾಡಿ ಸಿಆರ್ಪಿಎಫ್ ನ ಯೋಧರನ್ನ ಡಿಪ್ಲಾಯ್ ಮಾಡಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಂದೋಬಸ್ತ್ ಬರುವ ಹೋಗುವ ವೆಹಿಕಲ್ ಗಳನ್ನ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಸುಮಾರು 2 ದಿನ 48 ಗಂಟೆಗಳು ಕಾಶ್ಮೀರದ ಮಟ್ಟಿಗೆ ಬಹಳ
ಬಹಳ ಪ್ರಮುಖ ಅನ್ನೋದನ್ನ ಈಗ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಕೆಲವು ಸ್ಥಳೀಯರ ಮನೆಗಳನ್ನ ಅಥವಾ ಆತಂಕಿತರ ಮನೆಗಳನ್ನ ಧ್ವಂಸ ಮಾಡಿರೋದ್ರಿಂದ ಅವರು ಭಯೋತ್ಪಾದಕರ ಮೂಲಕ ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಮತ್ತೆ ಅಟ್ಯಾಕ್ ಮಾಡುವಂತ ಗುಪ್ತಚರ ಮಾಹಿತಿ ಇರೋದ್ರಿಂದಾಗಿ ಅಲ್ಲಿ ಕೆಲವು ಬಂದ್ ಮಾಡಿ ಅಲ್ಲಿನ ಜನರನ್ನ ಕಳಿಸುವಂತ ಪ್ರಯತ್ನವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಟ್ಟಾರೆ ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಸ್ವತಃ ಸಶಸ್ತ್ರ ಪಡೆಯ ಮುಖ್ಯಸ್ಥರು ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಸೇನೆಯನ್ನ ನಿಯೋಜನೆ ಮಾಡಿ ಸುಮಾರು ಕಾಶ್ಮೀರದಲ್ಲೇ 7 ಲಕ್ಷ ಸೈನಿಕರು ಈ ಹೊತ್ತಿಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಆಕ್ಟಿವ್ ಆಗಿ ಈಗ ಗನ್ ಹಿಡಿದುಕೊಂಡು ಕಾಯ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಡೂಯಿಂಗ್ ಅಂತೇಳಿ ಹೇಳಿದ್ರೆ ಸಂಪೂರ್ಣ ಛಿದ್ರ ಮಾಡೋದಕ್ಕೆ ಕಾದು ಕುಳಿತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕನ್ ಸುಮಾರು 10 ದಿನಗಳಿಂದಲೂ ಕೂಡ ಇದೇ ಈ ಕಾಶ್ಮೀರದ ದುರ್ಗಮವಾದಂತ ಭಯೋತ್ಪಾದಕ ದಾಳಿಗೆ ತುತ್ತಾದಂತ ಬೈಸ್ರಾನ್, ಪಹಲ್ಗಾಂವ್ ಸೇರಿದಂತೆ ಶ್ರೀನಗರ ಸಂಪೂರ್ಣ ಸೂಕ್ಷ್ಮ ಏರಿಯಾಗಳಲ್ಲಿದ್ದು ಸ್ಥಳಗಳಲ್ಲಿದ್ದು ಕನ್ನಡಿಗರಿಗೆ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಶ್ರೀಲಕ್ಷ್ಮಿ ರೈಟ್, ದಯವಿಟ್ಟಾಗಿ ಸಂಪರ್ಕದಲ್ಲಿರಿ. ರಂಜಿತ್, ಅಭಿಷೇಕ್ ಕೂಡ ಎನ್ಐಎ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದ್ದಾವೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯ ಕಂಡು ಬಂದಿದೆ. 3 ಫೋನ್ಗಳಿಂದ ಸಿಗ್ನಲ್ಗಳನ್ನು ತನಿಖಾ ಸಂಸ್ಥೆಗಳು ಪತ್ತೆ ಹಚ್ಚಿವೆ. ಒಟ್ಟು 2500 ಶಂಕಿತ ಉಗ್ರರನ್ನ ಗುರುತಿಸಲಾಗಿದೆ. 186 ಮಂದಿ ಇನ್ನೂ ಬಂಧನದಲ್ಲಿದ್ದು ಅವರ ವಿಚಾರಣೆ ನಡೀತಾ ಇದೆ. ಎನ್ಐಎ ತನಿಖೆಯಲ್ಲಿ ಮತ್ತಷ್ಟು ಆಘಾತಕಾರಿ ಅಂಶ ಬೆಳಕಿಗೆ ಬರ್ತಾ ಇದೆ. 3 ಸ್ಯಾಟಲೈಟ್ ಫೋನ್ಗಳ ಬಳಕೆಗೂ ಕೂಡ ಸಾಕ್ಷ್ಯ ಕಂಡು ಬಂದಿದೆ. ರೈಟ್, ಈ ವಿಚಾರವಾಗಿ ನಮಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ, ಅಪ್ಡೇಟ್ ಅನ್ನು ಕೊಡೋದಕ್ಕೆ ಕಾಶ್ಮೀರದಿಂದಾನೇ ನಮ್ಮ ಪ್ರತಿನಿಧಿ ಅಭಿಷೇಕ್ ಹಾಗೂ ನನ್ನ ಸಹೋದ್ಯೋಗಿ ರಂಜಿತ್ ಚಿರಿಯಾರ್ ಇಬ್ರು ಕೂಡ ಲೈವ್ ಕನೆಕ್ಟ್ ಆಗಿದ್ದಾರೆ. ರಂಜಿತ್ ಚಿರಿಯಾರ್ ಹಾಗೂ ಅಭಿಷೇಕ್, ಸಾಕಷ್ಟು ಅಲ್ಲಿ ಮೊದಲನೇದಾಗಿ ರಂಜಿತ್ಗೆ ಹೋಗ್ತೀನಿ. ರಂಜಿತ್, ಬೇಕಾದಷ್ಟು ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಎನ್ಐಎ ತನಿಖೆಯ ಮುಖಾಂತರ. ಪಾಕಿಸ್ತಾನದಿಂದ 2 ದಿನ ಮುಂಚೆ ಬಂದ್ರು, ಮತ್ತೆ ಇಲ್ಲಿ ಇನ್ನೂ 3 ಸ್ಥಳಗಳು, ಅದು ಯಾವ್ಯಾವ್ದು, ಅಲ್ಲಿ ಭದ್ರತೆ ಇತ್ತು, ಪಹಲ್ಗಾಂವ್ನಲ್ಲಿ ಭದ್ರತೆ ಇರಲಿಲ್ಲ, ಯಾಕೆ, ಹೀಗೆ ಸಾಕಷ್ಟು ಪ್ರಶ್ನೆಗಳು. ಎನ್ಐಎ ತನಿಖೆಯಲ್ಲಿ ಯಾವೆಲ್ಲ ಪ್ರಮುಖ ಅಂಶಗಳು ಕಂಡು ಬಂದಿವೆ, ಯಾವೆಲ್ಲ ಆಘಾತಕಾರಿ ಅಂಶಗಳು ಕಂಡು ಬರ್ತಾ ಇದೆ ರಂಜಿತ್? ಎಕ್ಸಾಕ್ಟ್ಲಿ ಶ್ರೀಲಕ್ಷ್ಮಿ, ನೋಡಿ ನಾನು ನಿಂತಿರುವಂತ ಈ ಜಾಗ ಇದು ಝೀರೋ ಬ್ರಿಡ್ಜ್. ಒಂದು ಕಡೆಯಲ್ಲಿ ಇಲ್ಲಿ ಸೇನಾ ಭದ್ರತೆ ಎಲ್ಲ ಹೇಗಿದೆ ಅನ್ನೋದನ್ನ ತೋರಿಸಿ ಆನಂತರ ನೀವು ಹೇಳಿದಂತ ಮೂಲ ಪ್ರಶ್ನೆಗೆ ನಾನು ಸಂಪೂರ್ಣವಾದಂತ ಮಾಹಿತಿಯನ್ನು ಕೊಡ್ತೀನಿ. ನೋಡಿ ಶ್ರೀಲಕ್ಷ್ಮಿ, ಇದು ಝೀರೋ ಬ್ರಿಡ್ಜ್ ನಲ್ಲಿ ಬರುವಂತ ಎಲ್ಲಾ ವೆಹಿಕಲ್ ಗಳನ್ನ ತಪಾಸಣೆ ಮಾಡಿ ಸಿಆರ್ಪಿಎಫ್ ನ ಯೋಧರು ಹಾಗೆ ಜಮ್ಮು ಕಾಶ್ಮೀರದ ಸ್ಥಳೀಯ ಪೊಲೀಸರು ಇಲ್ಲಿ ಗಸ್ತು ನಿಂತಿರೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಸೇನಾ ಆಪರೇಷನ್ ಅನ್ನ ಜಾಸ್ತಿ ಲೈವ್ ತೋರ್ಸಂಗಿಲ್ಲ, ನಮಗೆ ಕಳಕಳಿ ಇದೆ. ಸೇನಾ ಆಪರೇಷನ್ ಮತ್ತೆ ಸೇನಾ ಈ ಕಾರ್ಯಚಟುವಟಿಕೆ ಬಗ್ಗೆ ಕಳಕಳಿ ಇರೋದ್ರಿಂದಾಗಿ ನಾವು ಅದನ್ನು ಜಾಸ್ತಿ ತೋರಿಸೋದಿಲ್ಲ. ನೋಡಿ, ಇಲ್ಲಿ ಸಿಆರ್ಪಿಎಫ್ ನ ಬಂಕರ್ಗಳು, ಸನ್ನದ್ಧ ಕಿಡಿಗೇಡಿಗಳು ಬಳಸಿದ್ರು ಈ ಪಹಲ್ಗಾಂವ್ನ ಬೈಸ್ರಾನ್ ಅಟ್ಯಾಕ್ ನಲ್ಲಿ ಅನ್ನೋದ್ರ ಬಗ್ಗೆ ಖಚಿತವಾದಂತಹ ಮಾಹಿತಿ ಎನ್ಐಎ ಅಧಿಕಾರಿಗಳು ಕಲೆ ಹಾಕಿದ್ರು. ಅದರಲ್ಲಿ ಹುವಾಯ್ ಅನ್ನುವ ಒಂದು ತಂತ್ರಜ್ಞಾನವನ್ನ ಬಳಸಿ, ಭಾರತದಲ್ಲಿ ನಿಷೇಧವಾಗಿರುವಂತಹ ಹುವಾಯ್ ಅನ್ನುವ ತಂತ್ರಜ್ಞಾನವನ್ನ, ಚೀನಾದ ತಂತ್ರಜ್ಞಾನವನ್ನ ಬಳಸಿ ಇವರು 3 ಸ್ಯಾಟಲೈಟ್ ಫೋನ್ಗಳ ಮೂಲಕ ಕನೆಕ್ಟ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಅದ್ರ ಜೊತೆಗೆ ನಾವೇ ಬ್ರೇಕ್ ಮಾಡಿದಂತ ಸುದ್ದಿ ಎನ್ಐಎ ಅಧಿಕಾರಿಗಳ ತನಿಖೆಯಲ್ಲಿ ತಿಳಿದು ಬಂದಂತ ವಿಚಾರ ಅಂತ ಹೇಳಿದ್ರೆ ಅದು ಬಹಳ ಪ್ರಮುಖವಾಗಿ ಇವರು ಸುಮಾರು 2-3 ದಿನಗಳ ಹಿಂದೆ ಬೈಸ್ರಾನ್ನ ಕಣಿವೆಯನ್ನ ನೋಡಿ ಅಬ್ಸರ್ವ್ ಮಾಡಿ ಹೋಗಿದ್ರು. ಯಾವ ಸಮಯ ಪೀಕ್ ಅನ್ನೋದ್ರ ಬಗ್ಗೆ ಅವರು ಖಚಿತವಾದಂತ ಮಾಹಿತಿಯನ್ನ ಪಡೆದುಕೊಂಡು ಆಗಮನ ಮತ್ತೆ ನಿರ್ಗಮನದ ಬಳಿ ಅವರು ಕಾದು ಕುಳಿತು ಪ್ರವಾಸಿಗರ ಮೇಲೆ ಅಲ್ಲಿದ್ದಂತಹ ಸ್ಥಳೀಯರನ್ನ ಹೊರತುಪಡಿಸಿ ಯಾರು ಹೊರಗಡೆಯಿಂದ ಬಂದಿದ್ರು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಈಗ ಎನ್ಐಎ ಅಧಿಕಾರಿಗಳು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಸಂಪೂರ್ಣವಾಗಿ ಎನ್ಐಎ ಅಧಿಕಾರಿಗಳು ನೀವು ಹೇಳಿದಂಗೆ 180 ಜನರನ್ನ ಈಗ ಸ್ಥಳೀಯರನ್ನ ವಶಕ್ಕೆ ಪಡೆದಿದ್ದಾರೆ. ಅದರ ಜೊತೆಗೆ 15 ಜನ ಸಸ್ಪೆಕ್ಟೆಡ್, ಅವರು ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತಹ 15 ಜನರ ವಿರುದ್ಧ ಈಗ ಪ್ರಕರಣವೂ ಕೂಡ ದಾಖಲಾಗಿದೆ. ಈ ಹೊತ್ತಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಇವರು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಕಿಡಿಗೇಡಿಗಳ ಜೊತೆಯಲ್ಲಿ ಭಾಗಿಯಾದಂತಹ ಕ್ರಿಮಿಗಳು ಅನ್ನೋದ್ರ ಬಗ್ಗೆ ಇನ್ನು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಈಗ ಎನ್ಐಎ ಅಧಿಕಾರಿಗಳು ತನ್ನ ಅಂತಿಮವಾದಂತಹ ವರದಿಯನ್ನ ಸಲ್ಲಿಸೋದಕ್ಕೆ ಎಲ್ಲಾ ರೀತಿಯಲ್ಲೂ ಕೂಡ ತಯಾರಿಯನ್ನ ಮಾಡಿದ್ದಾರೆ. ಎಫ್ಎಸ್ಎಲ್ ನ ಕೆಲವು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನು ಕೂಡ ಕಲೆ ಹಾಕಿರುವಂತಹ ಎನ್ಐಎ ಅಧಿಕಾರಿಗಳ ತಂಡ ಈ ಒಂದು ದಾಳಿಯಲ್ಲಿ ಪೂರಕವಾದಂತಹ ಸಾಕ್ಷಿಯನ್ನ ಕಲೆ ಹಾಕಿ ಇವತ್ತು ಎನ್ಐಎ ಅಧಿಕಾರಿಗಳ ತಂಡದ ಮುಖ್ಯಸ್ಥ ಸದಾನಂದ ದಾತೆ ಅವರು ಇವತ್ತು ಸ್ಥಳಕ್ಕೆ ಬಂದು ಅಂತಿಮವಾದಂತಹ ವರದಿಯನ್ನ ಸಿದ್ಧಪಡಿಸಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಪೂರ್ವ ನಿಯೋಜಿತವಾಗಿ ಇವರು ಈ ಒಂದು ದಾಳಿಯನ್ನ ಮಾಡಿದ್ರು ಅನ್ನೋದಕ್ಕೆ ಕೆಲವೊಂದಿಷ್ಟು
ಚಿತ್ರಣ ಅಥವಾ ಕೆಲವೊಂದಿಷ್ಟು ಖಚಿತತೆ ಮಾಹಿತಿಗಳು ಲಭ್ಯ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಪಿನ್ ಟು ಪಿನ್ ಕಾರ್ಯಾಚರಣೆಯಲ್ಲಿ ಈಗ ಪೇಲಂಗಾವ್ನ ಬೈಸ್ರಾಯ್ನಲ್ಲಿ ಎನ್ಐಎ ಅಧಿಕಾರಿಗಳ ತಂಡ ಇದೆ. ಅವ್ರ ಜೊತೆಗೆ ಸಿಆರ್ಪಿಎಫ್ ನ ಯೋಧರಿದ್ದಾರೆ, ಜಮ್ಮು ಕಾಶ್ಮೀರದ ಯೋಧರಿದ್ದಾರೆ, ಪೊಲೀಸ್ ಇದ್ದಾರೆ. ಹಾಗೆ ಅಲ್ಲಿ ಎನ್ಐಎ ಅಧಿಕಾರಿಗಳು ಪ್ರತಿಯೊಂದನ್ನು ಕೂಡ ಈ ಹೊತ್ತಿಗೆ ಬೈಸ್ರಾಯ್ನ ಆ ಒಂದು ವ್ಯಾಲಿ ಇದೆಯಲ್ಲ, ಕಣಿವೆಗೆ ಹೋಗಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಮೊನ್ನೆ ಆದಂತ ಪೇಲಂಗಾವ್ನ ದಾಳಿ ಮತ್ತು ಅದಾದ ನಂತರ ಎನ್ಐಎ ಅಧಿಕಾರಿಗಳು ಎಫ್ಐಆರ್ ದಾಖಲು ಮಾಡಿಕೊಂಡಾದ ನಂತರ ನಡೀತಾ ಇರುವಂತಹ ಇನ್ವೆಸ್ಟಿಗೇಷನ್ ನ ಭಾಗವಾಗಿ ಇವತ್ತು ಅಂತಿಮವಾದಂತಹ ರಿಪೋರ್ಟ್ ಅನ್ನು ಸಲ್ಲಿಸುವಂತ ಸಾಧ್ಯತೆಗಳು ಬಹುತೇಕ ಕಂಡು ಬರ್ತಾ ಇದೆ. ಮತ್ತು ಮುಂದುವರೆದು ನಾವು ಗಮನಿಸ್ತಾ ಹೋದ್ರೆ ಇವತ್ತಿನಿಂದ ಕಾರ್ಯಾಚರಣೆ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಇವತ್ತಿನಿಂದ ಬೆಳಿಗ್ಗೆಯಿಂದಲೂ ಕೂಡ ಸೇನಾ ಹೆಲಿಕಾಪ್ಟರ್ಗಳು ಓಡಾಡ್ತಾ ಇದ್ದಾವೆ, ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಎಲ್ಲ ಸರ್ಕಲ್ಗಳಲ್ಲೂ ಕೂಡ ಪೊಲೀಸರು ಬಂದೋಬಸ್ತ್ ಅನ್ನು ಮಾಡಿ ಸಿಆರ್ಪಿಎಫ್ ನ ಯೋಧರನ್ನ ಡಿಪ್ಲಾಯ್ ಮಾಡಿ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಬಂದೋಬಸ್ತ್ ಬರುವ ಹೋಗುವ ವೆಹಿಕಲ್ ಗಳನ್ನ ತಪಾಸಣೆ ಮಾಡಿ ಒಳಗಡೆ ಬಿಡ್ತಾ ಇದ್ದಾರೆ. ಸುಮಾರು 2 ದಿನ 48 ಗಂಟೆಗಳು ಕಾಶ್ಮೀರದ ಮಟ್ಟಿಗೆ ಬಹಳ ಪ್ರಮುಖ ಅನ್ನೋದನ್ನ ಈಗ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಭಯೋತ್ಪಾದಕರಿಗೆ ಸಹಕಾರ ಕೊಟ್ಟಂತ ಕೆಲವು ಸ್ಥಳೀಯರ ಮನೆಗಳನ್ನ ಅಥವಾ ಆತಂಕಿತರ ಮನೆಗಳನ್ನ ಧ್ವಂಸ ಮಾಡಿರೋದ್ರಿಂದ ಅವರು ಭಯೋತ್ಪಾದಕರ ಮೂಲಕ ಕೆಲವು ಸೂಕ್ಷ್ಮ ಪ್ರದೇಶಗಳ ಮೇಲೆ ಮತ್ತೆ ಅಟ್ಯಾಕ್ ಮಾಡುವಂತ ಗುಪ್ತಚರ ಮಾಹಿತಿ ಇರೋದ್ರಿಂದಾಗಿ ಅಲ್ಲಿ ಕೆಲವು ಬಂದ್ ಮಾಡಿ ಅಲ್ಲಿನ ಜನರನ್ನ ಕಳಿಸುವಂತ ಪ್ರಯತ್ನವೂ ಕೂಡ ನಿರಂತರವಾಗಿ ನಡೀತಾ ಇದೆ. ಒಟ್ಟಾರೆ ಕಾರ್ಯಾಚರಣೆ ಕ್ಷಣ ಕ್ಷಣಕ್ಕೂ ಕೂಡ ಕ್ಷಿಪ್ರಗತಿಯಲ್ಲಿ ಸಾಗ್ತಾ ಇದೆ. ಸ್ವತಃ ಸಶಸ್ತ್ರ ಪಡೆಯ ಮುಖ್ಯಸ್ಥರು ಎಲ್ಲವನ್ನು ಕೂಡ ಮಾನಿಟರ್ ಮಾಡ್ತಾ ಇದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಸೇನೆಯನ್ನ ನಿಯೋಜನೆ ಮಾಡಿ ಸುಮಾರು ಕಾಶ್ಮೀರದಲ್ಲೇ 7 ಲಕ್ಷ ಸೈನಿಕರು ಈ ಹೊತ್ತಿಗಿದ್ದಾರೆ ಅನ್ನೋದ್ರ ಬಗ್ಗೆ ಅವರೆಲ್ಲರೂ ಕೂಡ ಆಕ್ಟಿವ್ ಆಗಿ ಈಗ ಗನ್ ಹಿಡಿದುಕೊಂಡು ಕಾಯ್ತಾ ಇದ್ದಾರೆ. ಯಾವುದೇ ಕ್ಷಣದಲ್ಲಿ ಡೂಯಿಂಗ್ ಅಂತೇಳಿ ಹೇಳಿದ್ರೆ ಸಂಪೂರ್ಣ ಛಿದ್ರ ಮಾಡೋದಕ್ಕೆ ಕಾದು ಕುಳಿತಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗಿದೆ. ರಿಪಬ್ಲಿಕನ್ ಸುಮಾರು 10 ದಿನಗಳಿಂದಲೂ ಕೂಡ ಇದೇ ಈ ಕಾಶ್ಮೀರದ ದುರ್ಗಮವಾದಂತ ಭಯೋತ್ಪಾದಕ ದಾಳಿಗೆ ತುತ್ತಾದಂತ ಬೈಸ್ರಾನ್, ಪಹಲ್ಗಾವ್ ಸೇರಿದಂತೆ ಶ್ರೀನಗರ ಸಂಪೂರ್ಣ ಸೂಕ್ಷ್ಮ ಏರಿಯಾಗಳಲ್ಲಿದ್ದು ಸ್ಥಳಗಳಲ್ಲಿದ್ದು ಕನ್ನಡಿಗರಿಗೆ ಸಂಪೂರ್ಣ ಚಿತ್ರಣವನ್ನ ತೆರೆದಿಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಶ್ರೀಲಕ್ಷ್ಮಿ, ರೈಟ್, ದಯವಿಟ್ಟು ಸಂಪರ್ಕದಲ್ಲಿರಿ ರಂಜಿತ್. ಅಭಿಷೇಕ್